ಇವತ್ತು ನೋಡಿ ನಾನು ಮಾದಲಿ ಮಾಡತ್ತೀನಿ. ಸಂಕ್ರಮಣಕ್ಕೆ ಉತ್ತರ ಕರ್ನಾಟಕದ ಸಂಕ್ರಮಣದ ಮಾದಲಿ ಸ್ಪೆಷಲ್. ಇಲ್ಲಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ನಾವು ಪ್ರತಿಯೊಂದು ಅಡುಗೆಗೂ ಸ್ವಲ್ಪ ರುಚಿ ಕೊಡ್ತೈತೆ ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಇದನ್ನು ನೋಡಿ ಈಗ ನಾನು ಮಾದಲಿ ಹಿಟ್ಟು ಯಾವ ಥರ ಹಾಕ್ಸೇನಂದ್ರೆ, ಈಗ ನೋಡಿ ಒಂದು ಸೇರು ಗೋಧಿ ತೊಗೊಂಡ್ರೆ ಒಂದು ಸೇರು ನಮ್ಮ ಕಡೆ ಕಡ್ಲಿ ಬೆಳಿತೀವಲ್ಲ ಕಡ್ಲಿಬೇಳೆ ಅದು ಅರ್ಧ ಹಾಕಿ ನಾನು ಬೀಸ್ಕೊಂಬಂದೀನಿ ಗಿರ್ನಿ ಒಳಗೆ. ಈಗ ನೋಡಿ ಅದನ್ನು ಮಿಕ್ಸ್ ಮಾಡಿ ಯಾವ ಥರ ಮಾದಲಿ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ. ಈಗ ಇದನ್ನು ಚಪಾತಿಗಿಂತ ಸ್ವಲ್ಪ ಗಟ್ಟಿ ಆಗಬೇಕು, ಆ ಥರ ಅದಕ್ಕೆ ನಾದ್ಕೋಬೇಕು. ಇದನ್ನು ಹಂಗೆ ಹೆಚ್ಚಿ ಚೆಂದಾಗಿ ನಾದ್ಕೋಬೇಕು. ಯಾಕಂದ್ರೆ ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ದೇನಿ, ಅದಕ್ಕೆ ನಾನು ನಾದಿ ಯಾವ ಥರ ನಾದಿ ಲಟ್ಟಿಸ್ಬೇಕು ಅನ್ನೋದು ತೋರಿಸ್ತೀನಿ. ಈಗ ನೋಡಿ ಇದನ್ನು ನಾದ್ಕೊಂಬರ್ತೀನಿ. ನೋಡಿ 2 ಉಂಡೆ ಮಾಡಿ ಇಟ್ಕೊಂಡೀನಿ. ಇದು ನೋಡಿ ಈಗ ಇದು 4 ಚಟಾಕ್ ಹಿಟ್ಟಿಂದು ನೋಡಿ ಈ ಥರ ಇಷ್ಟು ಗಟ್ಟಿಗೆ ನಾದಿಟ್ಕೊಂಡೀನಿ. ಈಗ ಇದನ್ನು ನೋಡಿ ಚಪಾತಿ ದಪ್ಪಗೆ ತಿಳುವಾಗಿ ಲಟ್ಟಿಸ್ಬಾರ್ದು. ನೋಡಿ ಈ ಥರ ಹಿಟ್ಟು ಹಚ್ಕೊಂಡು ಆಮೇಲೆ ಈಗ ನಾನು ತೆವಿಯಂತಿ ಕಾಯಕ್ಕಿಟ್ಟೀನಿ. ನೋಡಿ ಅದು ಕಾಯ್ದ್ರಾಗ ಇದು ಲಟ್ಟಿಸ್ತೀನಿ. ನೋಡಿ ಈ ಹದಕ್ಕೆ ಲಟ್ಟಿಸ್ಬೇಕು. ಈಗ ನಾನು ಈ ಥರ ಮಾಡ್ತೀನಿ, ಯಾಕಂದ್ರೆ ರೊಟ್ಟಿ ದಪ್ಪಿರ್ತೈತಲ್ಲ ಚೆಂದಾಗೆ ಬೈತೈತಿ ಅಂತ. ಯಾವ ಥರ ಬೇಯಿಸ್ಕೊಂಬರೋ ನಾನು ನೋಡಿ ಇಷ್ಟು ದಪ್ಪಿರ್ಬೇಕು ಅಂದ್ರೆ ಮಾದಲಿ ರೊಟ್ಟಿ. ಈಗ ನೋಡಿ ಈಗ ನಾನು ಹಾಕಿರ್ತೇನೆ ತೆವಿ ಒಳಗೆ. ಇದಕ್ಕೆ ನೀರು ಹಚ್ಚೋಂಗಿಲ್ಲ, ಏನೂ ಇಲ್ಲ. ಇದನ್ನ ಬೇಯಿಸ್ಕೊಂಬರ್ಬೇಕು ಚೆಂದಾಗೆ. ಎಣ್ಣೆ ಹಚ್ಚೋಂಗಿಲ್ಲ, ಎಣ್ಣೆ ಹಚ್ಚೋ ಆಗಿಲ್ಲ. ನೋಡಿ ಈ ಥರ ಈ ಥರ ಎಲ್ಲ ಹಸಿ ಉಳಿಲಂಗೆ ಮಾದಲಿ ರೊಟ್ಟಿನ ಬೇಯಿಸ್ಕೊಬೇಕು. ನೋಡಿ ಯಾವ ಥರ ಬೇದಿದೆ ಅನ್ನೋದು. ನಿಮಗೆ ಕೈ ಸುಟ್ರೆ ಬೇಕಂದ್ರೆ ಒಂದು ಅರ್ಬಿ ತೊಗೊಂಡು ಈ ಥರ ಒತ್ತಿ ಬೇಯಿಸ್ಕೋಬೋದು. ನಮಗೆ ರೂಢಿ ಐತಿ ರೊಟ್ಟಿ ಮಾಡಿ, ಅದಕ್ಕೆ ನಾನು ಕೈಲೇ ಈ ಥರ ಹಿಂಗೆ ಹಿಡಿದು ಬೇಯಿಸಾಕತ್ತೀನಿ. ನೋಡಿ ವಾಸನೆ ಕಡಲೆಬೇಳೆ ಗೋಧಿ ಹಾಕಿ ಬಿಸಿರ್ತೀವಲ್ಲ ಯಾವ ಥರ ವಾಸನೆ ಬರುತ್ತೆ, ಘಮ ಅಂತ ವಾಸನೆ ಬರತೈತಿ. ನಿಮ್ಗೆ ಮಾದಲಿ ಹಿಟ್ಟು ಹಾಕಿಸ್ಕೊಂಬರೋಕ್ಕಾಗದಿರೋ ಮನೆಯಲ್ಲೇ ಇದ್ದರೂ ಅದು ಥರ ಮಾಡ್ಬೋದು. ಕಡಲೆಬೇಳೆ ಹಿಟ್ಟಿದ್ರೆ 1 ಗ್ಲಾಸ್ ಗೋಧಿ ಚಪಾತಿ ಹಿಟ್ಟು ಬೇಯಿಸಿರ್ತೀರಲ್ಲ ಅದನ್ನು 1 ಗ್ಲಾಸ್ ಕಡಲೆಬೇಳೆ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಗಟ್ಟಿಗೆ ನಾದಿನೂ ಮಾಡ್ಬೋದು. ಆಗ ದಿಢೀರ್ನೂ ಮಾಡ್ಬೋದು. ನನಗೆ ಮಾದಲಿ ಹಿಟ್ಟು ಹಾಕಿ ಕಳಿಸಿದ್ರೆ ಅದಕ್ಕೆ ನಾನು ಈ ಥರ ಮಾಡಾಕತ್ತೀನಿ. ನೋಡಿ ಯಾವ ಥರ ಬಂದಿದೆ ಅನ್ನೋದು. ಈಗ ಇದನ್ನು ತಗೊಂಬಿಡೋಣ. ನೋಡಿ ಈಗ ನಾ ಸಣ್ಣ ಪೀಸಾಗೆ ಈಗ ಸುಡಾಕತ್ತಲ್ಲ ಮುರ್ಕೊಳಕತ್ತೀನಿ. ಇದು ಮುರಿದ ಮೇಲೆ ನೋಡಿ ಈ ಥರ ಹಿಂಗೆ ಅಂಗೈಯಾಗಾದರೂ ತಿಕ್ಕಬೋದು. ಹೌದಾ, ಈ ಥರ ತಿಕ್ಕಿರು ನೋಡಿ ಈ ಥರ ಆಕ್ಕತಿ. ಇದು 6ರಿಂದ ಇನ್ನೂ ಉದುರಾಗಿ ಬರ್ತೈತಿ. ಇದು 6 ಮಟ್ಟ ಈಗ ಬೆಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ರೆಡಿ ಮಾಡ್ಕೊಂಡು ಈಗ ಇದು 6ರಿಂದ ತೋರಿಸ್ತೀನಿ. ಈ ಥರ ಮಿಕ್ಸಿ ಹಾಕ್ಕೊಂಬಂದೀನಿ. ಈ ಥರ ಪೌಡ್ರ್ ಮಾಡ್ಕೊಂಡೀನಿ. ನೋಡಿ ಇದಕ್ಕೆ ಈಗ ಬೆಲ್ಲ ಹಾಕೋಣ. ನೋಡಿ
ನೋಡಿ ಫ್ರೆಂಡ್, ಮಾದಲಿ ರೆಡಿ. ಈ ಥರ ಬಂದಿದೆ ಮಾದಲಿ. ಇದಕ್ಕೆ ಗೋಡಂಬಿ ಹಾಕೀನಿ, ಪುಟಾಣಿ ಹಾಕೀನಿ, ಆಮೇಲೆ ಕೊಬ್ಬರಿನೂ ಹಾಕ್ತಾರೆ, ದ್ರಾಕ್ಷಿ. ನನ್ನ ಕಡೆ ದ್ರಾಕ್ಷಿ ಇದ್ದಿದ್ದಿಲ್ಲ, ದ್ರಾಕ್ಷಿ ತಂದಮೇಲೆ ದ್ರಾಕ್ಷಿನೂ ಹಾಕ್ತೀನಿ. ಈಗ ನಾನು ಇಷ್ಟು ಹಾಕೀನಿ ನೋಡಿ. ಮಾದಲಿ, ಸಂಕ್ರಾಂತಿಯ ಮಾದಲಿ ರೆಡಿ. ನೋಡಿ ಫ್ರೆಂಡ್, ಇದನ್ನು 15 ದಿವಸದ ಗಟ್ಟಲೆ, ತಿಂಗಳಾನ್ಗಟ್ಟಲೆ ಇಟ್ಕೊಂಡು ತಿನ್ಬೋದು ಇದನ್ನು.